ಈ ಮಾತು ಹೇಳಕ್ಕೆ ಎಲ್ಲಾ ಕನ್ನಡಿಗರಿಗೂ ಚಾಲಕರು ಬರ್ಪಾಯ್ತು ಬರ್ರಿ. We were passing by and an incident happened. It was not an intentional thing which we did. So I apologize, and I'm pregnant. I also got a joke. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language. And auto drivers. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते, क्योंकि हम लोग को वहाँ पे हम लोग को नहीं अच्छा लगता. Whatever has happened, हम लोग we apologize. We respect every auto driver, cab driver, or BMTC driver. She is like brother. You don't feel like that. No. You come. She is like your brother and your sister. You don't feel like that. Sorry. ಕನ್ನಡ ಜನಕ್ಕೆ ಮಂಡಿ ಈರಣ್ಣ ಆಯ್ತು. ನನಗ್ ನೋವಾಗಿರೋದು ಈರಣ್ಣ ಜನಕ್ಕೆಲ್ಲ ಉಮರಾಗಬೇಕು. ನನಗೆ ತಪ್ಪಾಯ್ತು ಅಂತ ಕೇಳೋದ್ರ ಪರವಾಗಿಲ್ಲ, ಕನ್ನಡ ಜನಕವರು ಮಂಡಿ ಊರು ಕೂಡ ಕೇಳಬೇಕು. ಅದರಲ್ಲೂ ನಮ್ಮ ಆಟೋ ಚಾಲಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಎನಿಮಲ್ ಡ್ರೈವರ್ಗೆ ಸಮರ್ಪಣೆ ಕೇಳಬೇಕು. ಕನ್ನಡ ಜನಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕದಲ್ಲಿರೋ ಡ್ರೈವರ್ಸ್ ಅವ್ರ ಸಮರ್ಪಣೆ ಮಂಡಿ ಊರು ಕೇಳ್ಬೇಕು. ಚಂದ್ರು ಅವ್ರು ಹೇಳ್ಕೊಡ ಕನ್ನಡಿಗರು, ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಡ್ರೈವರ್ಸ್ಗಳಿಗೂ, ಎಲ್ಲ ಡ್ರೈವರ್ಸ್ಗಳಿಗೂ, ಎಲ್ಲ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸರಿ ಈ ತರ ನಾನು ತಪ್ಪು ಮಾಡಲ್ಲ. ನೀವು ಅಷ್ಟೊಂದು ಹೇಳೋರು ಅವ್ರು ಹೇಳೋದು ಇನ್ನೊಂದ್ಸರಿ ಕನ್ನಡಿಗರಿಗೆ, ಕರ್ನಾಟಕದ ಬಗ್ಗೆ ನಾನು ಈ ತರ ಮಾತಾಡಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಜೈ ಕರ್ನಾಟಕ. ಇನ್ನೊಂದು जो बोला ना, क्या तेरा औकात है करके, ये बेंचो ये मेरा औकात. जो बोला ना औकात का बोला ना, औकात का यही कर्नाटक वाला का औकात है ये. ಉಳಿತಾ ಇರ್ಬೇಕಾದ್ರೆ ಅಷ್ಟು ಜನಗಳು ಮುಂದೆ ಇವತ್ತು ಲಕ್ಷಾಂತರ ಜನ ನೋಡಿದ್ದಾರೆ. ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಅವಳೊಬ್ಬರಿಗೆ. ಒಂದೊಂದು ಅವಕಾಶ ಮಾಡಕ್ಕಾಗಲ್ಲ, ಕನ್ನಡ ಮಾತಾಡಿ, ಕನ್ನಡ ನಿಮ್ಮ ಅಹಂಕಾರಗಳು, ನಿಮ್ಮ ದರ್ಪಗಳು ನೀವು 3 ಜನ ಇರೋದಕ್ಕೆ ಬಚಾವು ಕಂಪ್ಲೇಂಟ್ ಆಗಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನೇ ಹಿಡ್ಕೊ